ಓಂ ಶ್ರೀ ವಿಷ್ಣುಮಾಯ ಸ್ವಾಮಿನಿ ನಮಃ. ನಿಮಗೆಲ್ರಿಗೂ ಗೊತ್ತು, ನಾನು ಒಂದು ಮಲಯಾಳಿ ಅಂತ. ಈ ಜಾಗಕ್ಕೆ ಹೆಸರು ಪೆರಿಂಗೋಟ್ಟುಕರ ದೇವಸ್ಥಾನ. ಇದು ನಾನು ಹೇಳಿದರೆ ನಿಮಗೆ ಏನು ಅಂತ ಅರ್ಥ ಆಗಲ್ಲ. ನೀವು ಬಂದು ನೋಡಬೇಕು, ನೋಡಿದ್ರೇ ನಿಮಗದು ಫೀಲ್ ಆಗೋದು, ಗೊತ್ತಾಗೋದು. ಈ ದೇವಸ್ಥಾನ ಹೇಗೆ ನನಗೂ ಗೊತ್ತು ಅಂದರೆ, ನನಗೂ ದೇವರ ನಂಬಿಕೆ ಇದೆ, ದೇವಸ್ಥಾನಗಳಿಗೆ ಹೋಗ್ತೀನಿ. ಕೋವಿಡ್ ಟೈಮಿನಲ್ಲೇ ನಾನು ಇದನ್ನು ಫಸ್ಟ್ ಟೈಮ್ ಆನ್ಲೈನ್ ನೋಡಿದೆ. ತುಂಬ ಇಷ್ಟ ಆಯಿತು. ಏನಪ್ಪ ಈ ಥರ ಒಂದು ಟೆಂಪಲ್ ಇದೆಯಾ, ಯಾಕೆ ನಾನು ಇನ್ನೂ ನನ್ನ ಕಣ್ಣಿಗೆ ಅದು ಬೆಳಿಲಿಲ್ಲ ಅಂತ ಒಂದು ಆಶ್ಚರ್ಯ ಆಯಿತು. ಅದಾದಮೇಲೆ ನೋಡಿದ ಮೇಲೆ ಡೈಲಿ ಒಂದ್ಸಲ ಆದರೂ ನೋಡಬೇಕು ಅಂತ ಒಂದು ಆಸೆ ಬಂತು. ಆಮೇಲೆ ನಮ್ಮ ಮನಸ್ಸಿಗೆ ಏನಾದರೂ ಸ್ವಲ್ಪ ಟೆನ್ಷನ್ ಇದ್ದರೆ, ಇಲ್ಲಾಂದರೆ ಎಲ್ಲಾದರೂ ಹೋಗಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಇಲ್ಲಿಗೆ ಬರಬೇಕು ನೀವು. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳಿದರೆ ನಿಮಗೆ ಅರ್ಥ ಆಗಲ್ಲ. ನೀವು ಬಂದು ನೋಡಿ ಈ ಜಾಗನ. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ. ನೀವು ಈ ಕಡೆ ಬಂದರೆ, ಒಳಗೆ ಬಂದ ಕೂಡಲೇ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸಮಾಧಾನ ನಮ್ಮ ಮನಸ್ಸಿಗೆ ಸಿಗೋದು ಅಂತ. ನನಗೇನಾದರೂ ಪ್ರಾಬ್ಲಮ್ ಇದ್ದರೆ, ನಮಗೇನಾದರೂ ಟೆನ್ಷನ್ ಬಂದರೆ ಯಾರ ಹತ್ರ ಹೇಳೋದು? ದೇವರ ಹತ್ರ. ಆ ಥರ ದೇವರ ಹತ್ರ ಹೇಳಬೇಕು ಅಂದರೆ ಈ ವಿಷ್ಣುಮಾಯ ದೇವಸ್ಥಾನಕ್ಕೆ ನೀವು ಬನ್ನಿ. ಮತ್ತೆ ಯಾಕೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ, ಈ ದೇವಸ್ಥಾನ ಹೋದ್ಮೇಲೆ ಯಾಕೆ ನಾನು ಇಲ್ಲಿಗೆ ಬರೋದಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಫೀಲ್ ಆಯಿತು. ನೀವು ಫೀಲ್ ಮಾಡ್ತೀರಾ, ಯಾಕಪ್ಪ ಎಷ್ಟು ಒಂದು ಒಳ್ಳೆ ದೇವಸ್ಥಾನ ಇತ್ತು, ಇನ್ನೂ ನಮಗೆ ಗೊತ್ತಾಗಲಿಲ್ಲ ಅಂತ. ಈಗಲೇ ನನ್ನ ಮನಸ್ಸಿನಲ್ಲಿರೋ ಕೆಲವು ವಿಷಯಗಳು ಇಲ್ಲ ಹೇಳಿದ್ದೀನಿ. ಸರಿ, ನಿಮಗೆ ನಾನು ಈ ದೇವಸ್ಥಾನ ಬಗ್ಗೆ ಹೇಳುವಾಗ ನಿಮಗೆ ಮನಸ್ಸಿನಲ್ಲಿ ವಿಷ್ಣುಮಾಯ ಟೆಂಪಲ್ಸ್ ಬೇರೆ ಇದೆಯಲ್ಲ, ನೀವು ಯಾಕೆ ಅಷ್ಟು ಸ್ಪೆಷಲ್ ಅಂತ ಹೇಳ್ತಾ ಇದ್ರೆ, ಏನಾದರೂ ಸ್ಪೆಷಾಲಿಟಿ ಇದೆಯಾ ಅಂದರೆ ಇದೆ. ಫಸ್ಟ್ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಶಿವ ಫ್ಯಾಮಿಲಿ ಇದ್ದಾರೆ ನೋಡಿ. ಆ ಫ್ಯಾಮಿಲಿ ಟೋಟಲ್ ಆಗಿ ಇಲ್ಲಿರ್ತಾರೆ. ಭುವನೇಶ್ವರಿ ದೇವಿ, ಅಯ್ಯಪ್ಪನ್, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಇಲ್ಲಿದ್ದಾರೆ. ಸೊ ಎಲ್ಲರೂ ಹೇಳ್ತಾರಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಒಂದು ಒಳ್ಳೆಯದು ನಡಿಬೇಕು ಅಂದರೆ ಎಲ್ಲರೂ ಬಂದ್ರೇ ಅದಕ್ಕೆ ಒಂದು ರಿಸಲ್ಟ್ ಸಿಗೋದು. ಸೊ ಶಿವ ಸಮೇತ, ಕುಟುಂಬ ಸಮೇತ ಇರೋ ಈ ಜಾಗದಲ್ಲಿ ನೀವೆಲ್ಲರೂ ನಿಮ್ಮ ಕುಟುಂಬ ಸಮೇತ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಸಂಕಟಗಳು ಸರಿ ದೂರ ಹೋಗುತ್ತೆ, ಒಳ್ಳೆಯದು ನಡಿಬೇಕು ಅಂತ ಪ್ರಾರ್ಥನೆ ಮಾಡಿ, ಖಂಡಿತ ಅದು ನಡೆಯುತ್ತೆ. ಪೆರಿಂಗೋಟ್ಟುಕರ ದೇವಸ್ಥಾನ, ವಿಷ್ಣುಮಾಯ ಟೆಂಪಲ್. ಸ್ಪೆಷಾಲಿಟಿ ಸಕುಟುಂಬ ದೇವರು ಇಲ್ಲಿರೋದು ಶಿವ. ಸೊ ನೀವು ನಿಮ್ಮ ಕುಟುಂಬ ಮೆಂಬರ್ಸ್ನ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಎಲ್ಲ ಚೆನ್ನಾಗಿ ನಡೆಯುತ್ತೆ. ನನಗೇನಾದರೂ ಟೆನ್ಷನ್ ಇದ್ದರೆ, ಇಲ್ಲಾಂದರೆ ಸ್ವಲ್ಪ ಮನಸಮಾಧಾನ ಬೇಕು, ಸ್ವಲ್ಪ ಫ್ರೀಯಾಗಿರಬೇಕು ಅಂದರೆ, ಮೆಂಟಲಿ ಫ್ರೀಯಾಗಿರಬೇಕು ಅಂದರೆ ನಾನು ಇಲ್ಲಿಗೆ ಬರ್ತೀನಿ. ಪೆರಿಂಗೋಟ್ಟುಕರ ದೇವಸ್ಥಾನ ಮರೆಯಬೇಡಿ, ಬನ್ನಿ. ಇಲ್ಲಿಗೆ ಬಂದರೆ ಉಣ್ಣಿಸ್ವಾಮಿಗಳವರನ್ನ ಮೀಟ್ ಮಾಡಿ, ಅವರ ಫ್ಯಾಮಿಲಿನ ಮೀಟ್ ಮಾಡಿ, ಅವರ ಹತ್ರ ಮಾತಾಡುವಾಗ ಈ ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರತಿಷ್ಠೆಗೆ ಒಂದೊಂದು ಸ್ಟೋರಿ ಇರುತ್ತೆ ಅಲ್ವಾ, ಅದೆಲ್ಲ ಹೇಳ್ಕೊಡ್ತಾರೆ ಉಣ್ಣಿಸ್ವಾಮಿಗಳವರು, ಡಾಕ್ಟ್ರು ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಈ ಥರ ಎಲ್ಲ ಕಥೆ ಇದೆ ಅಂತ ನಮಗೆ ಆಶ್ಚರ್ಯವಾಗುತ್ತೆ. ಸೊ ಈ ಜಾಗನ ನೀವು ನೋಡಿದ್ರೇ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಬಂದು ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ಈ ಪೆರಿಂಗೋಟ್ಟುಕರ ದೇವಸ್ಥಾನದಲ್ಲಿ ಎಲ್ಲರೂ ಬರ್ಬೋದು. ನೀವು ಕ್ರಿಶ್ಚಿಯನ, ಮುಸ್ಲಿಮ, ಹಿಂದೂ ಆ ಥರ ಏನೂ ಡಿಫ್ರೆನ್ಸ್ ಇಲ್ಲ. ಸರ್ವ ಮತಗಳು ಇಲ್ಲಿಗೆ ಬರ್ಬೋದು, ದೇವರನ್ನು ನೋಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಹೋಗ್ಬೋದು. ಪೆರಿಂಗೋಟ್ಟುಕರ ದೇವಸ್ಥಾನ ಕೇರಳನಲ್ಲಿ. ಬನ್ನಿ, ಎಲ್ಲ ಒಳ್ಳೆಯದೇ ಆಗಲಿ.